ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ನಾವು ಮೊಬೈಲಲ್ಲೇ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಳನ್ನ ಮತ್ತು ಅರ್ಜಿಗಳನ್ನ ಹಾಕಿರ್ತೀವಲ್ಲ, ಆ ಥರ ಅರ್ಜಿಗಳನ್ನ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಯಾವ ಗ್ರಾಮ ಪಂಚಾಯತಿ ಯಾವ ಕೆಲಸ ಆಗಿದೆ, ಅವೆಲ್ಲ ಎಷ್ಟೆಷ್ಟು ಎಲ್ಲ ಖರ್ಚೆಲ್ಲ ಗೊತ್ತಾಗುತ್ತೆ. ಮತ್ತು ಸಿಬ್ಬಂದಿ ವರ್ಗದ ಬಗ್ಗೆ ಗೊತ್ತಾಗುತ್ತೆ. ಮೊಬೈಲೈತೆ, ಇಲ್ಲಿ ಇದೇ ನಂಬರ್ ನೋಡಿ ಫ್ರೆಂಡ್ಸ್, ಇದೇ ನಂಬರು. ಇದೇ ನಂಬರ್ನು ನೀವು ವಾಟ್ಸಪ್ಪಲ್ಲಿ ಸೇವ್ ಮಾಡಿಕೊಂಡು ಆ ನಂಬರ್ಗೆ ಇಂಥ ಮೆಸೇಜ್ ಮಾಡಿದರೆ ಅವ್ರ ಕಡೆಯಿಂದ ಈ ಥರ ಬರುತ್ತೆ: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಆವಾಗ ನೀವು ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೋಬೇಕು. ಕನ್ನಡ ಮಾಡಿದೆ ನಾನು. ಕನ್ನಡ ಲ್ಯಾಂಗ್ವೇಜ್ ಆದಮೇಲೆ ಈ ಥರ ಬರುತ್ತೆ. ನಿಮ್ಮ ಜಿಲ್ಲೆ ಯಾವುದು ಅದನ್ನು ಇಲ್ಲಿ ನಂಬರ್ ಹಾಕಿ ಆಯ್ಕೆ ಮಾಡಬೇಕು. ಟೋಟಲ್ 31 ಜಿಲ್ಲೆ ಇದ್ದಾವೆ. ಅದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಇದನ್ನು ಆಯ್ಕೆ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಮ್ಮದು ವಿಜಯಪುರ. ಸೆವೆನ್ ಆಯ್ಕೆ ಮಾಡಿದೆ. ಅದರಲ್ಲಿ ತಾಲೂಕು, ಆ ಜಿಲ್ಲೆಯಲ್ಲಿ ಯಾವ ತಾಲೂಕು ಬರ್ತವೆ, ನಿಮ್ಮ ತಾಲೂಕು ಯಾವುದೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಬಲೇಶ್ವರ ತಾಲೂಕು ನಮ್ಮದು. ಬಬಲೇಶ್ವರ ಇದೆಯಲ್ಲ, ಇಲ್ಲ 5 ಅಂತ ಆ ನಂಬರ್ ಇದೆಯಲ್ಲ, ನಂಬರ್ ಹಾಕ್ಬೇಕಾಗಿತ್ತಂತ ಸೆಂಡ್ ಮಾಡಿದರೆ ಅದರಲ್ಲಿ ನಿಮ್ಮದು ಯಾವುದು ಊರು, ಗ್ರಾಮ ಪಂಚಾಯತಿ ಊರಿದೆಯಲ್ಲ ಅದು ತೋರಿಸುತ್ತಿಲ್ಲ. ನೀವು ಅದನ್ನ ಸೆಲೆಕ್ಟ್ ಮಾಡಬೇಕು. ನಮ್ಮದು ಕಾರಜೋಳ 5 ಇದೆಲ್ಲ ಇರುತ್ತೆ ಫ್ರೆಂಡ್ಸ್. ನಿಮ್ದು ಯಾವ ಊರು ಅದನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಯ್ತು. ಒಂದು ಕಾರಜೋಳ ಸೆಲೆಕ್ಟ್ ಮಾಡಿದೆ. ನೀವು ಆಯ್ಕೆ ಮಾಡಿದ ಸ್ಥಳದೊಂದಿಗೆ ಮುಂದುವರಿಸಲು ಬಯಸಿದ್ದೀರಾ? ಇದೆಲ್ಲ ಕರೆಕ್ಟಾಗಿದ್ದರೆ ಯಾವುದು ಅಂತ ನಿಮ್ಮದು ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತಿ ಯಾವುದಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಗ್ರಾಮ ಪಂಚಾಯತಿ ವಿವರ ಕುಂದುಕೊರತೆ. ಈ ಥರ ಎಲ್ಲ ನಿಮಗೆ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದು ನಿಮಗೆ ಯಾವ ಫೋನಲ್ಲೇ ನೀವು ಯಾವುದು ಅರ್ಜಿ ಹಾಕಿದರೆ ಅದು ನೀವೆಲ್ಲ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಕೋಬೋದು. ಈ ನಂಬರ್ ಇಲ್ಲಿದೆ ನೋಡಿ ಫ್ರೆಂಡ್ಸ್, ಸೇವ್ ಮಾಡಿಕೊಂಡು 8277506000 ಈ ನಂಬರ್ನ ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮೂರು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ನಿಮ್ಮೂರು ಸೇರಿಕೊಂಡ್ರೆ ಗ್ರಾಮ ಪಂಚಾಯತಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.